ರೂಪ ಮೇಡಮ್, ಬನ್ನಿ 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 ಬನ್ನಿ. ಚಂದ್ರಿಕಾ, ಗಂಗಾ ಕೆಳಗೆ ಬೀಳ್ತಾಳೆ. ಗಂಗಾ, ನಮ್ಗೆ ಆಸ್ತಿ ಕೊಡ್ದೇನೆ ಹೋಗ್ತಿದ್ಯಲ್ಲೇ. ದೇವ್ರೆ, ಗಂಗಾ ಆತ್ಮಕ್ಕೆ ಶಾಂತಿ ಕೊಡು. ಬೇಳೆ ಸಾಯಿ ಸಾಯಿ. ಮೇಡಮ್, ಮಿಸ್ ಆದ್ಲು. ಏಯ್, ಬುದ್ಧಿ ಇದೆಯಾ ನಿನಗೆ? ಏನ್ ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಸ್ವಲ್ಪ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ? ನೀವಿರೋವಾಗ ನನಗೇನಾಗತ್ತೆ ರೀ? ಏನಾಯ್ತ್ರಿ? ಅಮ್ಮ, ಈ ಮೆಟ್ಲು ಹತ್ತಕ್ಕೆ ನನ್ಗೆ ಆಗಲ್ಲ ಚಂದ್ರಿಕಾ. ಅವರೆಲ್ಲ ಹತ್ತಿಲ್ವಾ? ಅವ್ರ ವಯಸ್ಸೇನು, ನನ್ ವಯಸ್ಸೇನು? ನಾನು ಹತ್ತಿದ್ದೀನಲ್ಲ. ನೀನು ನನ್ ತಲೆ ಮೇಲೆ ಹತ್ತೀಯ? ಈ ಮೆಟ್ಲು ಹತ್ತೋದು ಒಂದ್ ಲೆಕ್ಕನ ನಿನ್ಗೆ? ಅಮ್ಮ, ನನ್ಗೆ ಆಗ್ತಿಲ್ವೇ? ಆಗಲ್ಲ ಅಂದ್ರೆ 100 ಕೋಟಿ ಸುಮ್ನೆ ಬರತ್ತಾ? ಬನ್ರಿ. ಆಗಿಂದ ಆ ದುಡ್ಡೆಲ್ಲ ನನ್ಗೆ ಅನ್ನೋ ಹಾಗೆ ಹೇಳ್ತೀಯಲ್ಲ, ನನ್ಗಾಗಲ್ಲ. ಅಬ್ಬಾ, ಎದ್ದೇಳ್ರಿ. ಎದ್ದೇಳಿ, ಕೈ ಕೊಡಿ. ಬನ್ನಿ. ಅಯ್ಯೋ, ಇನ್ಯಾರು ಬರ್ತಿದಾರ ಮೇಡಮ್? ಇನ್ಯಾರು? ನಾನ್ ಚೀಟಿಂಗ್ ಪಾರ್ಟ್ನರ್ಸ್. ಎಷ್ಟು ಜನ ಬರ್ತಾರೋ ಬರ್ಲಿ, ಏನ್ ಮಾಡ್ತಾರೋ ನೋಡ್ತೀನಿ. ಅಯ್ಯೋ ಬನ್ರಿ. ಅಲ್ವೇ ಚಂದ್ರಿಕಾ, ನಿಜವಾಗ್ಲೂ ನಿತ್ಯ ರೂಪನ ಈ ಬಿಲ್ಡಿಂಗ್ ಅಲ್ಲಿ ಬಚ್ಚಿಡ್ದಲ್ಲ ಅಂತೀಯಾ? ಅವಳು ನಿಜ ಹೇಳಿದ್ಲೋ ಸುಳ್ಳು ಹೇಳಿದ್ಲೋ ಯಾರಿಗ್ ಗೊತ್ತು? ಮತ್ತೆ ನಾವ್ಯಾಕೆ ಬಂದ್ವಿ? ಗಂಗಾ ಜೈ ರೂಪಗೋಸ್ಕರ ಬಂದ್ರು, ನಾವು ಗಂಗಾಗೋಸ್ಕರ ಬಂದ್ವಿ. ಈ ವಿಷಯ ನಿತ್ಯ ಗೊತ್ತಾದ್ರೆ ನಮ್ ಕತೆ ಮುಗಿಯತ್ತೆ. ಅಬ್ಬಾ, ಅವಾಗ ನಾವು ನಿತ್ಯಗೋಸ್ಕರ ಬಂದ್ವಿ ಅಂತ ಹೇಳಿದ್ರಾಯ್ತು. ನನಗ್ ಗೊತ್ತು ನಿನ್ ಕನ್ನಿಂಗ್ ಬ್ರೈನ್ಸ್. ಎಲ್ರೂ ಒಂದೇ ಸಲ ನೋಡ್ಕೋತೀನಿ. ಬನ್ನಿ. ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ರೂಪನ ಎಲ್ಲಿ ಬಚ್ಚಿಡ್ದಾಳೋ ಏನೋ. ಬನ್ರಿ, ಹತ್ತೋಕೆ ಬಂದಿದೀವಿ. ಇದಾಗಲ್ಲ ಚಂದ್ರಿಕಾ. ಅಯ್ಯೋ, ಇನ್ನೊಂದ್ ಸ್ವಲ್ಪ ಬನ್ರಿ. ಆಂಟಿ, ಆಂಟಿ, ಏನಾಯ್ತು ಗಂಗಾ? ಕಾರ್ ಹತ್ತು ಬಾ. ಇನ್ನೊಂದ್ಸಲ ಹುಡ್ಕೋಣ ರೀ. ಟೈಮ್ ವೇಸ್ಟ್ ಗಂಗಾ. ಆಂಟಿ ಇಲ್ಲಿಲ್ಲ. ನನಗ್ ಯಾಕೋ ರೂಪ ಮೇಡಮ್ ಇಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆ ರೀ. ಗುಡ್ ಕಾನ್ಫಿಡೆನ್ಸ್. ಎಲ್ಲ ಕಡೆ ಹುಡುಕಿದ್ವಿ ಅಲ್ವಾ, ಇನ್ನು ಎಲ್ಲಿ ಹುಡುಕ್ತಿಯಾ? ಮೇಡಮ್ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ನನ್ ಮನ್ಸು ಹೇಳ್ತಿದೆ ರೀ. ಓ, 6th ಸೆನ್ಸ್ ಹೇಳ್ತಿದ್ಯೇನೋ. ಎಷ್ಟೇ ಆದ್ರೂ ರಕ್ತ ಹಂಚ್ಕೊಂಡ್ ಹುಟ್ಟಿರೋ ಮಗಳಲ್ವಾ,
ಅಷ್ಟಾದ್ರೂ ಸಿಗ್ನಲ್ ಸಿಗತ್ತೆ. ಅದ್ ನಿನ್ ಭ್ರಮೆ ಗಂಗಾ. ನೀನ್ ಸುಮ್ನೆ ಆ ಕಿಡ್ನಾಪರ್ಸ್ ನ ನಂಬ್ತಿದ್ಯಾ? ಇನ್ನೊಂದು ಸಲ ಹುಡ್ಕೋಣ ರೀ ಪ್ಲೀಸ್. ಮೇಡಮ್ ಅಷ್ಟೊಂದು ಕೇಳ್ಕೊತಿದಾರಲ್ಲ ಸರ್, ಒಂದ್ಸಲ ಹುಡುಕಿದ್ರೆ ತಪ್ಪೇನಿದೆ? ಹೌದು ಜೈ, ಹುಡುಕಿದ್ರೆ ಅನುಮಾನ ತೀರ್ ಹೋಗುತ್ತಲ್ವಾ, ಬನ್ನಿ. ಅಮ್ಮ ಮತ್ತೆ ಮೇಲ ನನ್ಗಾಗಲ್ಲ. ಹೋಗೋಣ ರೀ. ಏಯ್ ಫೋನ್ ಕೊಡು. ಪಾಪ ನನ್ ಸಿಸ್ಟರು ನನ್ ಮದರ್ ಇಲ್ಲೇ ಇದ್ದಾಳೆ ಅಂತ ಕಾನ್ಫಿಡೆಂಟ್ ಆಗಿದ್ದಾಳೆ. ಅವಳ ಆಸೆಗೆ ಸ್ವಲ್ಪ ಉಸಿರು ಕೊಟ್ಟು ಬಿಟ್ಬಿಡೋಣ. ಸರ್, ಮತ್ತೆ ಆ ಕಿಡ್ನಾಪರ್ಸೆ ಅನ್ಸುತ್ತೆ. ಹಲೋ, ಯಾರು ಮಾತಾಡೋದು? ಕಿಡ್ನಾಪರ್ಸ್. ರೂಪಾ ಮೇಡಮ್ ಎಲ್ಲಿದ್ದಾರೆ? ಏನ್ ನೋಡ್ತಿದೀಯ ಚಂದ್ರಿಕಾ? ಮತ್ತೆ ಮೇಲೆ ಹೋಗ್ತೀಯಾ? ನೀನ್ ಬೇಕಾದ್ರೆ ಹೋಗು, ನಾನಂತೂ ಬರಲ್ಲ. ಅಬ್ಬಾ, ಹೋಗೋದ್ಯಾಕೆ ವೇಸ್ಟು? ಪಕ್ಷಿ ಹಾರ್ತಿದೆ ಅಂದ್ರೆ ಗ್ಯಾರಂಟಿ ರೂಪ ಸತ್ತೋಗಿರ್ತಾರೆ. ಕನ್ಫರ್ಮ್ ಆಗಿ ಸತ್ತಿದ್ದಾರೆ ಅಂತೀಯಾ? ಶವನ ಕಿತ್ಕೊಂಡ್ ತಿನ್ನೋದಕ್ಕೆ ಹದ್ದು ಬರೋದು. ರೂಪ ಜೀವಂತವಾಗಿರಲ್ಲ ರೀ. ಅಂದ್ರೆ ನಿತ್ಯ ಸಾಯಿಸಿದಾಳೆ ಅಂತೀಯಾ? ಅನುಮಾನನೇ ಇಲ್ಲ, ಅವಳೇ ಸಾಯಿಸಿರ್ತಾಳೆ. ಏನು, ಹೆತ್ತು ತಾಯಿನ ಕೊಲ್ತಾಳ? ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಯಾಕೆಂದ್ರೆ ದತ್ತು ನಡೆದ್ರೆ ಅವಳು ಬೇಡ್ಕೊಂಡ್ ತಿನ್ಬೇಕಲ್ಲ. ಅವಳ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅವಳು ಬಲ್ಗೈಗೆ ಎಡ್ಗೈ ಅಡ್ಡ ಬಂದ್ರೆ ಆ ಕೈನೇ ಕಟ್ ಮಾಡೋ ಜಾತಿ ಅವಳ್ದು. ತಾಯಿ ತಂಗಿ ಮಕ್ಳು ಏನು ನೋಡಲ್ಲ. ಅಮ್ಮ, ಹೋಗಿ ಹೋಗಿ ಅಂತವಳ ಜೊತೆ ಸೇರ್ಕೊಂಡ್ವಿ. ಕೋಪ ಬಂದ್ರೆ ನಮ್ನೂ ಕೂಡ ಮುಗಿಸ್ತಾಳೇನೋ. ತಾಯಿನೇ ಸಾಯಿಸಿದಾಳೆ, ನಾವೊಂದ್ ಲೆಕ್ಕನ? ಹಾಗಾದ್ರೆ ಅವಳ ಜೊತೆ ಹುಷಾರಾಗಿರ್ಬೇಕು ಚಂದ್ರಿಕಾ. ಅಮ್ಮ, ಇಲ್ಲಿ ಎಲ್ಲೋ ಇದು ನಮ್ಮನ್ನ ನೋಡ್ತಾ ಇರ್ತಾಳೆ. ಕುತ್ಕೆ ಕೊಯ್ತಾಳೋ, ಬಾಂಬ್ ಹಾಕ್ತಾಳೋ, ನನ್ಗೆ ಭಯ ಆಗ್ತಿದೆ ಚಂದ್ರಿಕಾ. ಹೆದ್ರಬೇಡ್ರಿ, ಈಗ ಅವಳ ಫೋಕಸ್ ಎಲ್ಲ ಗಂಗಾ ಮೇಲೆ ಇರುತ್ತೆ. ನಮಗೇನು ಮಾಡಲ್ಲ. ಆದ್ರೂ ಗಂಗಾನ ಕೊಲ್ದೆ ತಾಯಿನ ಯಾಕೆ ಕೊಂದ್ಲು? ಇವತ್ತು ತಾಯಿನ, ನಾಳೆ ಗಂಗಾನ. ಗಂಗಾನ ಸುಮ್ನೆ ಬಿಡೋದಿಲ್ಲ. ರೂಪಾ ಶವನ ನೋಡ್ಕೊಂಡೇ ಹೋಗೋಣ ರೀ. ಹಾ ಮೇಡಮ್, ಗಂಗಾ, ಮೇಡಮ್ ಎಲ್ಲಿದ್ದೀರಾ ಮೇಡಮ್? ಹೇಳಿ ಮೇಡಮ್. ಆಂಟಿ ಇಲ್ಲಿಲ್ಲ ಗಂಗಾ. ನೀನ್ ಸುಮ್ನೆ ಕಷ್ಟ ಪಡ್ತಿದ್ಯಾ? ನನ್ ಮಾತ್ ಕೇಳು. ಪೊಲೀಸ್ ಕೇಳಿ ಆಂಟಿನ ಹುಡುಕ್ಸೋಣ. ಆ ದತ್ತು ಪ್ರೋಗ್ರಾಮ್ನ ಇನ್ನೊಂದಿನ ಇಟ್ಕೊಳ್ಳೋಣ. ಹೌದು ಮೇಡಮ್, ಒಂದಕ್ಕೆ 2 ಸರಿ ಹುಡುಕಾಯ್ತು. ರೂಪಾ ಮೇಡಮ್ ಎಲ್ಲೂ ಕಾಣ್ತಿಲ್ಲ. ಕಿಡ್ನಾಪರ್ಸು ನಮ್ಮನ್ನ ಆಟ ಆಡಿಸಿದ್ದಾರೆ ಅನ್ಸುತ್ತೆ. ಬಾ ಗಂಗಾ, ಹೋಗೋಣ. ಬನ್ನಿ ಮೇಡಮ್. ಏನಾಯ್ತು ಗಂಗಾ? ಅಲ್ಲಿ ನೋಡಿ. ಏನಿದೆ? ಆ ಬೆದ್ರು ಗೊಂಬೆ. ಅದು ದೃಷ್ಟಿಗೊಂಬೆ ಮೇಡಮ್. ಇಲ್ಲಿ ಬರೀ ಹುಲ್ಲು ಗೊಂಬೆ ಮಾತ್ರ ಇದೆ.
ಮತ್ತೆ ಅಲ್ಲಿರೋ ದೃಷ್ಟಿಕೊಂಬೆ? ಅದ್ ಹಾಳಾಗಿತ್ತು ಅಂತ ಇದನ್ನಿಟ್ಟಿರ್ಬೋದೇನೋ. ನಾನು ಆ ದೃಷ್ಟಿಕೊಂಬೆ ನೋಡ್ಬೇಕು. ಆಗಿಂದ ಗೊಂಬೆ ಹತ್ರನೇ ಇದ್ವಲ್ಲ ಮೇಡಮ್, ನಾವು ನೋಡಿದ್ವಲ್ಲ. ಇಲ್ಲ, ಅದು ಗೊಂಬೆ ಅಲ್ಲ, ಅದು ಗೊಂಬೆ ಅಲ್ಲ. ಗಂಗಾ ಮೇಡಮ್ ಮೇಡಮ್ ಗಂಗಾ ನಿಲ್ಲು. ಗಂಗಾ ನಿಲ್ಲು. ಗಂಗಾ ನನ್ ಮಾತು ಕೇಳು. ಗಂಗಾ, ಅದು ದೃಷ್ಟಿಗೊಂಬೆ ಅಲ್ಲ. ರೂಪ ಮೇಡಮ್. ಆಂಟಿ. ಮೇಡಮ್ ರೂಪ ಮೇಡಮ್. ಆಂಟಿ ಆಂಟಿ ಅಮ್ಮ ಗಂಗಾ, ನಿನ್ಗೇನು ಆಗಿಲ್ಲ ಅಲ್ವಾ? ಏನಾಗಿಲ್ಲ ಅಜ್ಜಿ. ಅದ್ಗೆ ನಿಮ್ಗೇನು ಆಗ್ಲಿಲ್ಲ ಅಲ್ವಾ? ನಂಗೇನು ಆಗಿಲ್ಲ ಅದ್ಕೆ. ದೇವ್ರ ದಯದಿಂದ ಅಲ್ಲ, ಗಂಗಾ ದಯದಿಂದ ಬದುಕಿ ವಾಪಸ್ ಬಂದೆ. ಗಂಗಾನ ನಾನು ದತ್ತು ತಗೊಳ್ಳೋಣ ಅನ್ಕೊಂಡ್ರೆ ಅವಳೇ ನನಗ್ ಪುನರ್ಜನ್ಮ ಕೊಟ್ಟಿದ್ದಾಳೆ. ಕ್ಷೇಮವಾಗಿ ಬಂದಿದ್ದೀರಿ, ಅಷ್ಟು ಸಾಕು. ಅಮ್ಮ, ಮುಹೂರ್ತ ಸಮಯ ಹತ್ರ ಬರ್ತಾ ಇದೆ, ಬೇಗ ಬಂದು ಕೂತ್ಕೊಳ್ಳಿ. ಶಾಸ್ತ್ರಿಗಳೇ, ಶುರು ಮಾಡೋಣ. ಬನ್ನಿ ಮೇಡಮ್. ಅಮ್ಮ, ಹೋಮ ಮುಗ್ದಿದೆ, ಈಗ ದತ್ತು ಕಾರ್ಯಕ್ರಮನ ಶುರು ಮಾಡಿ. ಚಂದ್ರಿಕಾ, ದತ್ತು ಏನೋ ನಡೀತು, ನಮ್ಗೆ ಆಸೆ ಸಿಗುತ್ತೆ. ಬರ್ತಿದೆ. ಹೌದು, ನಾವು ಕೋಟ್ಯಾಧೀಶ್ವರರಾಗ್ತಾ ಇದೀವಿ. ಆ ಮನೆ ಮಗಳಾಗಿ ನಮ್ಮನೆಗ್ ಬಂದು ನಮ್ಮನೆ ಸೊಸೆಯಾಗಿ ಮತ್ತೆ ಆ ಮನೆಗೆ ದತ್ತು ಮಗಳಾಗಿ ಹೋಗ್ತಾ ಇದ್ಯಾ. ನಿನ್ನ ಆಸೆ ನೆರವೇರಿದ್ದಕ್ಕೆ ಅಭಿನಂದನೆಗಳು ಗಂಗಾ. ಕಂಗ್ರ್ಯಾಚುಲೇಷನ್ಸ್ ಮಾ. ಕಂಗ್ರ್ಯಾಚುಲೇಷನ್ಸ್ ರೂಪ ಅವರೇ. ಥ್ಯಾಂಕ್ ಯು. ಅತ್ಗೆ, ಹೆಸರಿಗೆ ಗಂಗಾ ನಿಮ್ ಮಗಳು. ನಿಜ ಹೇಳ್ಬೇಕಂದ್ರೆ ಅವಳು ನನ್ನ ಮಗಳು. ಸೊಸೆ ಆದ್ರೂ ಮಗಳಾದ್ರೂ ಅವಳೇ ನನಗೆ. ನಿಮ್ ಮಗಳನ್ನ ನಿಮ್ಗೆ ಒಪ್ಪಿಸ್ತಾ ಇದೀನಮ್ಮ. ಈ ನಿನ್ನಮ್ಮನ ಕೈನ ಯಾವತ್ತೂ ಬಿಡಬೇಡ ಗಂಗಾ. ಇವರೇ ನಿನಗೆ ಶ್ರೀರಾಮ ರಕ್ಷೆ.
ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ನೋಡು, ನಮಗ್ ಕೊಡ್ತೀನಿ ಅಂದಿರೋ ಶೇರ್ ಮರಿಬೇಡಮ್ಮ. 50-50 ಅಂದಿದ್ಯಲ್ಲ. ನೋಡು, ನೀವಿಬ್ರು ತಾಯಿ ಮಗಳನ್ನ ನೋಡೋದಕ್ಕೆ ನಮಗ್ ತುಂಬಾ ಖುಷಿ ಆಗ್ತಿದ್ಯಮ್ಮ. ಕಂಗ್ರಾಟ್ಸ್ ಗಂಗಾ, ಡಾಟರ್ ಆಫ್ ರೂಪಾ ಶ್ರೀನಿವಾಸ್. ಕೊನೆಗೂ ಅಂದ್ಕೊಂಡಿದ್ನ ಸಾಧಿಸ್ಬಿಟ್ರಿ. ದೊಡ್ಡ ಮೇಡಮ್ಗೂ ಚಿಕ್ಕ ಮೇಡಮ್ಗೂ ಈ ನಾಡಿ ಕಡೆಯಿಂದ ಶುಭಾಶಯ. ಥ್ಯಾಂಕ್ ಯು. ನಿಮ್ ಮಾತೆ ನಾನು ಹೇಳ್ತಾ ಇದೀನಿ ರೀ. ನಮ್ ಮುಂದೆ ಬಂದು ಧೈರ್ಯವಾಗಿ ನಿಲ್ಲೋಕಾಗ್ದಿರೋ ಹೇಳಿ ಜನ್ರೆ ಈ ಕೆಲ್ಸ ಮಾಡಿದ್ದು. ಧರ್ಮ ಯುದ್ಧ ಮಾಡೋಕೆ ಕೈಲಾಗ್ದಿರೋ ಮೋಸಗಾರರೇ ಬೆನ್ನಿಗೆ ಚೂರಿ ಹಾಕೋಕ್ ಬಂದ್ರು. ಈ ದತ್ತು ನಡಿಬಾರ್ದು ಅಂತ ಯಾರು ಅಂದ್ಕೊಂಡಿದ್ರೋ, ಯಾರು ಅಡ್ಡಿ ಮಾಡೋಕ್ ಬಂದ್ರೋ, ಯಾರ್ ನನ್ನ ಸಾಯ್ಸೋಕ್ ನೋಡಿದ್ರೋ ಅವ್ರನ್ನ ಹೊರಗೆ ಎಳಿತೀನಿ. ಅವ್ರ ನಿಜಾನ ಬಯಲ್ ಮಾಡ್ತೀನಿ. ಅವರು ಯಾವ ಮೂಲೆಯಲ್ಲಿ ಅಡಗಿದ್ರು ಬಿಡೋದಿಲ್ಲ. ನಾನ್ ಏನು ಅಂತ ತೋರಿಸ್ತೀನಿ. ಅವರು ತಡಿಬೇಕು ಅಂದ್ಕೊಂಡಿದ್ದ ದತ್ತು ನಡ್ಸಿ ಅರ್ಧ ಗೆದ್ದಾಯ್ತು. ಇನ್ನು ಅರ್ಧ ಗೆಲ್ಲೋದಕ್ಕೆ ಈ ದತ್ತು ಬುನಾದಿ. ಅವ್ರ ಪತನ ಶುರುವಾಯ್ತು ಅನ್ನೋದಕ್ಕೆ ನಾಂದಿ. ಈ ಕ್ಷಣದಿಂದ ಎಲ್ಲ ವಿಧದಲ್ಲೂ ಪೂರ್ತಿಯಾಗಿ ನಾನು ರೂಪಾ ಮೇಡಮ್ ಮಗಳು, ಆ ಮನೆ ವಾರಸ್ದಾರಿಣಿ. ಹಾಗೆ ಸೂರ್ಯವಂಶದ ಸೊಸೆ ನಾನು. ಸೂರ್ಯವಂಶದ ಜಯಸೂರ್ಯ ಹೆಂಡತಿ. ಸೂರ್ಯವಂಶದ ಜಯಸೂರ್ಯ ಗಂಗಾ ಜಯಸೂರ್ಯ ಅಂದ್ರೆ ಏನು ಅಂತ ನನ್ ಶತ್ರುಗಳಿಗೆ ತೋರಿಸ್ಕೊಡ್ತೀನಿ. ನನ್ ಶತ್ರು ಯಾರೋ ಹೊರಗೆಳೆದು ಅಂತ್ಯ ಮಾಡ್ತೀನಿ. ನಾನ್ ಬದುಕಿದ್ರೆ ಅಲ್ವಾ ತುಳಸಿ ಅವಳು ನನ್ನ ಸಾಯಿಸೋದು. ಗಂಗಾನ ಶಾಪಕ್ಕೆ ಬಲಿ ಕೊಡ್ಬೇಕು ಅಂತ ಅನ್ಕೊಂಡಾಗ್ಲೇ ಅರ್ಧ ಸತ್ತೆ. ಈಗ ಇವತ್ತು ಈ ಮಗಳು ಮಾಡಿರೋ ಕೆಲ್ಸಕ್ಕೆ ಉಳ್ದಿರೋ ಅರ್ಧ ಸತ್ತೆ. ನಾನು ಜೀವಚ್ಛವ ತುಳಸಿ. ನನ್ ಮಗಳನ್ನ ನಾನು ಎಷ್ಟೋ ಎತ್ತರದಲ್ಲಿ ನೋಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ವಿಧಿ ನೋಡ್ತೀಯಾ, ನನ್ ಮಗಳೇ ನನ್ನ ಎತ್ತರದಲ್ಲಿ ನಿಲ್ಸೋ ಹಾಗೆ ಮಾಡ್ತು. ತುಂಬಾ ಎತ್ತರದಲ್ಲಿ ಕಟ್ ಹಾಕಿದ್ಲು. ನಾನು ಅವಳನ್ನ ಗಾಜಿನ ಗೊಂಬೆ ಹಾಕಿ ನೋಡ್ಕೊಂಡೆ. ಅವಳು ನನ್ನನ್ನ ದೃಷ್ಟಿಗೊಂಬೆ ಮಾಡಿದ್ಲು. ಅವಳು ಕೇಳ್ದಿದ್ರು ಎಲ್ಲ ಕೊಟ್ಟೆ. ಕೇಳಿದ್ರೆ ನನ್ ಪ್ರಾಣ ಕೊಡಲ್ವಾ? ರಕ್ತ ಮಾಂಸ ಎಲ್ಲ ಹಂಚ್ಕೊಂಡೆ. ಅದೇ ಬೇಕು ಅಂತ ಕೇಳಿದ್ರೆ ಕೊಡಲ್ವಾ ತುಳಸಿ? ನನ್ಗೆ ಈ ಶಿಕ್ಷೆ ಆಗ್ಬೇಕಿತ್ತು ತುಳಸಿ. ಒಬ್ಬ ಮಗಳನ್ನ ಸಾಯಿಸೋದಕ್ ಹೊರಟಿದ್ದೆ, ಇನ್ನೊಬ್ಳು ನನ್ನೇ ಸಾಯಿಸೋದಕ್ ನೋಡಿದ್ಲು. ಮನುಷ್ಯರಿಗೆ ತಿಳಿದೇ ಇರಬಹುದು, ದೇವ್ರಿಗೆಲ್ಲ ಗೊತ್ತಲ್ಲ ಯಾರಿಗೆ ಏನ್ ಕೊಡ್ಬೇಕು, ಅವ್ರಿಗೆ ಅದನ್ನ ಕೊಟ್ಟೆ ಕೊಡ್ತಾನೆ. ನಾನು ಆ ಮಗಳು ಬೇಕು ಅನ್ಕೊಂಡೆ, ಕೊಟ್ಟ. ಈ ಮಗಳು ನನ್ ಪ್ರಾಣ ಬೇಕು ಅಂತ ಅನ್ಕೊಂಡಿದ್ದಾಳೆ. ಕೊಡ್ತೀನಿ, ನಾನು ಸಿದ್ಧವಾಗಿದ್ದೀನಿ. ನಾವು ಸತ್ ಮೇಲೆ ಮಕ್ಕಳು ಪಿಂಡ ಇಡಬೇಕು ಅಂತ ಆಸೆ ಪಡ್ತೀವಿ. ಆದ್ರೆ ಇವತ್ತು ಸಾವೇ ಅವ್ರ ಕೈಲಿ ಬರ್ತಿದೆ ಅಂತ ಅನ್ಕೋತೀನಿ. ಹಾಯಾಗಿ ಸಾಯ್ತೀನಿ. ಮಗಳಾಗ್ ಬಿಟ್ರೆ ಸಾಕಾಗಲ್ಲ ನಾಣಿಯವ್ರೆ. ಎಲ್ಲ ಹಕ್ಕು ಅಧಿಕಾರ ಸಿಗಬೇಕು. ಪವರ್ ಆಫ್ ಅಟಾರ್ನಿ ನನ್ ಕೈಗೆ ಬರ್ಬೇಕು. ಅಂದ್ರೆ ಮೇಡಮ್ ಆ ಆಸ್ತಿ ಪೂರ? ಹೌದು ನಾಣಿಯವ್ರೆ. ರೂಪಾ ಮೇಡಮ್ ಎಲ್ಲ ಆಸ್ತಿಗೂ ನಾನೇ ವಾರಸ್ದಾರಣಿ ಆಗ್ಬೇಕು. ಆಗ್ಲೇ ನಿತ್ಯನ ಹೊರಗಡೆ ಎಳಿಬಹುದು. ನಿತ್ಯ ಯಾವ ದುಡ್ಡಲ್ಲಿ ಹುಟ್ಟಿ ಯಾವ ದುಡ್ಡಲ್ಲಿ ಬೆಳೆದು ಗರ್ವ ಅಹಂಕಾರ ಪೊಗ್ರಿಂದ ಮೆರಿತಿದ್ದಾಳೋ ಆ ದುಡ್ಡು ನಿತ್ಯಗೆ ದೂರ ಆಗ್ಬೇಕು. ಕೈಲಿ ಚಿಲ್ಲರೆ ದುಡ್ಡು ಕೂಡ ಇಲ್ದಿದ್ದ ಹಾಗೆ ಮಾಡಿ ನಡು ರೋಡ್ ಮೇಲೆ ನಿಲ್ಲಿಸ್ಬೇಕು. ಆಗ
ತನ್ನಷ್ಟಕ್ಕೆ ತಾನೇ ಹೊರಗಡೆ ಬರ್ತಾಳೆ. ಆದ್ರೆ ಮೇಡಮ್, ಆಸ್ತಿ ಎಲ್ಲ ನಿಮ್ ಕೈಲಿಡೋಕೆ, ಐ ಮೀನ್ ಪವರ್ ಆಫ್ ಅಟಾರ್ನಿ ನಿಮ್ಗೆ ಕೊಡೋಕೆ ರೂಪಾ ಮೇಡಮ್ ಒಪ್ಕೋಬೇಕಲ್ಲ. ಒಪ್ಸೋದಕ್ಕೆ ನಮ್ ಹತ್ರ ಹೇಗೂ ಇಬ್ರು ಬಕ್ರ ಇದಾರಲ್ಲ ನಾಣಿ ಅವ್ರೆ. ಏಯ್, ಏನೋ ಕಷ್ಟ? ದೇವ್ರು ವರ ಕೊಟ್ರು, ಪೂಜಾರಿ ಕೊಡಲ್ಲ ಅಂದ ಹಾಗೆ. ಗಂಗಾ ಆಸ್ತಿ ಕೊಡ್ತೀನಿ ಅಂತಿದ್ರೆ ನೀನ್ ಅಡ್ಡ ಬರ್ತೀಯಲ್ಲ. ಆಸ್ತಿ ಕೊಡ್ಬೇಕು ಅಂದ್ರೆ ಅವ್ರಿಗೆ ಅಂತ ಪವರ್ ಹೊಂದಿರ್ಬೇಕಲ್ಲ. ಆ ಪವರ್ ಹೇಗ್ ಸಿಗುತ್ತೆ ನಿಮಗ್ ಗೊತ್ತಿದ್ರೆ ಹೇಳಿ ನಾಣಿ ಅವ್ರೆ. ಇಲ್ದಿದ್ರೆ ನನ್ ಮರ್ಯಾದೆ ಪ್ರಾಣ ಎಲ್ಲ ಹೋಗತ್ತೆ. ದಾರಿ ಅಂದ್ರೆ ನನ್ಗೆ ಗೊತ್ತಿರೋ ಒಂದು ರೂಟ್ ಇದೆ ಮೇಡಮ್. ಯಾರಾದ್ರೂ ಒಬ್ರು ನಿಮ್ಗೆ ಪವರ್ ಆಫ್ ಅಟಾರ್ನಿ ಕೊಡ್ಬೇಕು ಅಂತ ರೂಪಾ ಮೇಡಮ್ಗೆ ತಿಳಿಸಿ ಹೇಳಿ ನಿಮ್ಗೆ ಆ ಹಕ್ಕನ್ನ ಬರ್ಕೊಡ್ಬಹುದು ಮೇಡಮ್. ಅವರು ಯಾರು ಹೇಳಿದ್ರೆ ಕೇಳ್ತಾರೆ? ಕೇಳೋ ಹಾಗೆ ಹೇಳೋರು ಬೇಕು ಮೇಡಮ್. ಇಲ್ಲೋಡು, ರೂಪಂಗೆ ನಾವು ಬುದ್ಧಿ ಹೇಳ್ತೀವಮ್ಮ. ಏಯ್ ನಾಣಿ, ನೀನ್ ಬೇಗ ಪೇಪರ್ಸ್ ರೆಡಿ ಮಾಡು. ಅವ್ರ ಹತ್ರ ನಾವು ಸೈನ್ ಮಾಡಿಸ್ತೀವಿ. ನಿಮ್ಮಿಂದ ಆಗುತ್ತಾ ಮೇಡಮ್? ಯಾಕಾಗಲ್ಲ? ನಾವೇನ್ ಕಡಿಮೆನಾ? ಮೊದ್ಲು ಹೇಳ್ದಷ್ಟು ಮಾಡು. ಅಂದ್ರೆ ಆಸ್ತಿಗೋಸ್ಕರನೇ ನೀವಿಬ್ರು ಗಂಗಾ ಮೇಡಮ್ಗೆ ಸಹಾಯ ಮಾಡ್ತಿದ್ರಿ ಅಂದಂಗಾಯ್ತು. ಏಯ್, ನೀನ್ ಸುಮ್ನೆ ನಮ್ಮ ಮಧ್ಯ ಕಿಡಿ ಹಚ್ಬೇಡ. ನಾವೆಲ್ಲ ಗಂಗಾಗೋಸ್ಕರನೇ ಮಾಡಿದ್ದು. ಏಯ್, ನಮ್ಮ ಮೇಲೇನೆ ಅನುಮಾನ ಪಟ್ರೆ ಕಣ್ಣು ಹೋಗತ್ತೆ. ಬಾ ಚಂದ್ರಿಕಾ. ಬನ್ರಿ. ಇವ್ರು ನಿಜವಾಗ್ಲೂ ಬಕ್ರಗಳು ಮೇಡಮ್. ಬಕ್ರ ಮಾತ್ರ ಅಲ್ಲ ನಾಣಿ ಅವ್ರೆ, ಬಕಾಸುರರ್ ಕೂಡ. ನೋಡೋಣ ನಾಳೆ ಏನ್ ಮಾಡ್ತಾರೋ. ಓಕೆ ಮೇಡಮ್, ಈಗ ನಾನೇನ್ ಮನೆಗೆ ಹೋಗ್ತೀನಿ. ಗುಡ್ ನೈಟ್ ಮೇಡಮ್. ಗುಡ್ ನೈಟ್ ನಾಣಿ ಅವ್ರೆ. ಹೇಳ್ಬೇಕಾ? ಹೇಳು ಅಂತಾನೆ ಅಲ್ವಾ ಕೇಳಿದ್ದು. ಸಮಯ ಬಂದಾಗ ಹೇಳ್ತೀನಿ ರೀ. ಇದು ಸಮಯ ಅಲ್ವಾ? ಅಲ್ಲ. ಆದ್ರೂ ಈಗ ಹೇಳಿದ್ರೆ ಏನಾಗುತ್ತೆ? ಏನಾಗಲ್ಲ. ಮತ್ ಹೇಳ್ಬೋದಲ್ವಾ? ನಿಮ್ ಹೆಂಡತಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಿನ್ ಗಂಡನ ಮೇಲೆ ನಿನ್ ನಂಬಿಕೆ ಇಲ್ವಾ? ಆ ನಂಬಿಕೆನ ಉಳಿಸ್ಕೊಳ್ಳೋದಿಕ್ಕೆ ಇದೆಲ್ಲ. ಸೊ ನನ್ನ ಹತ್ರ ಹೇಳ್ಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಹೇಳ್ಬೇಕಾದ ಟೈಮ್ ಬಂದಾಗ ತಪ್ಪೇ ಹೇಳ್ತೀನಿ ರೀ. ನಿನ್ನಿಷ್ಟ ಗಂಗಾ, ಆದ್ರೆ ನೀನ್ ಕಷ್ಟ ಪಡೋದು ನನಗಿಷ್ಟ ಇಲ್ಲ. ನಿನಗೇನಾದ್ರೂ ಆದ್ರೆ ಅಂತ ನಾನ್ ಟೆನ್ಷನ್ ಆಗ್ತೀನಿ. ನಿನ್ ಕಷ್ಟನ, ನೋವನ್ನ ನಾನ್ ತಗೋಬೇಕು ಅಂತ ಅನ್ಕೋತೀನಿ. ಆದ್ರೆ ನೀನ್ ನನಗ್ ಚಾನ್ಸೇ ಕೊಡಲ್ಲ ಅಂತಂತೀಯ. ಒಬ್ಳೆ ಕಷ್ಟ ಪಡ್ತೀನಿ ಅಂತೀಯ. ಗಂಡ ಆಗಿ ನಿನ್ ನೋವನ್ನ, ಜವಾಬ್ದಾರಿನ ಹಂಚ್ಕೊಂಡ್ಮೇಲೆ ನಿನ್ಗೇನಾದ್ರೂ ಆದ್ರೆ ಜೀವನ ಪೂರ್ತಿ ನನ್ನನ್ನು ನಾನು ಕ್ಷಮಿಸ್ಕೊಳಕ್ಕಾಗಲ್ಲ. ಇನ್ಮೇಲೆ ನಿನ್ನ ಒತ್ತಾಯ ಮಾಡಲ್ಲ. ನನಗೆ ಕೇಳಬೇಕು ಅನಿಸ್ತು ಕೇಳ್ತೀನಿ. ನಿನಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಅವಾಗ್ಲೇ ಹೇಳು. ಗುಡ್ ನೈಟ್. ಅದೇನ್ರಿ ಮಲಗ್ಬಿಟ್ರಿ? ನಿದ್ರೆ ಬರ್ತಿದೆ. ಕೋಪ ಬಂತಾ? ಬೇಜಾರಾ? ಕೋಪ ಅಲ್ಲ, ನಿದ್ರೆ. ಸುಳ್ಳು ಹೇಳಿದ್ರು ನಂಬೋ ಹಾಗಿರ್ಬೇಕು. ನಾನ್ ನಿಜಾನೇ ಹೇಳ್ತಿದ್ದೀನಿ. ನೋಡು, ಆಕಳ್ಕೇನು ಬರ್ತಿದೆ. ಸುಳ್ಳು ಆಕಳ್ಕೆ. ಅಷ್ಟೆಲ್ಲ ನಿದ್ರೆ ಬಂದವರು ಸೆಂಟ್ ಯಾಕೆ ಹೊಡ್ಕೋತಿದ್ರಿ? ಮಲಗೋ ಮೊದ್ಲು ಸೆಂಟ್ ಹಾಕೊಳ್ಳೋದು ನಂಗೆ ಅಭ್ಯಾಸ. ಯಾಕೆ? ಗಮ್ಮನ ಪರಿಮಳ ಕನ್ಸಲ್ ಬರ್ಲಿ ಅಂತನಾ? ನಂಗೆ ನಿದ್ರೆ ಬರ್ತಿದೆ, ಡಿಸ್ಟರ್ಬ್ ಮಾಡ್ಬೇಡ. ನಿಮ್ಗೋಸ್ಕರ ಹಾಲ್ ತಂದಿದ್ದೀನಿ ಯಜಮಾನ್ರೆ. ನಂಗೆ ಬೇಡ. ಮುತ್ ಕೂಡ ತಂದಿದ್ದೆ. ಏನ್ ಬೇಡ. ಡಿಸ್ಟರ್ಬ್ ಮಾಡ್ಬೇಡ ಅನ್ನಲ್ಲ. ಡಿಸ್ಟರ್ಬ್ ಆಯ್ತಾ? ಏನಿ ವೇಷ? ಅಲ್ಲ, ಸರಸ. ನನಗ್ ಮೂಡಿಲ್ಲ. ನನಗಿದೆ. ಸಾರಿ. ಸರಿ, ನಾನು ಹೋಗಿ ಅಜ್ಜಿ ಹತ್ರ ಮಲಗ್ತೀನಿ ಬಿಡಿ. ಹೋಗು. ನಿಜವಾಗ್ಲೂ ಹೋಗ್ತೀನಿ. ಹೋಗು. ಮತ್ತೆ ನೀವು ಅಲ್ಲಿಗೆ ಬರಬಾರ್ದು. ಬರಲ್ಲ. ಪ್ರಾಮಿಸ್? ಪ್ರಾಮಿಸ್ ಇಲ್ಲ, ಏನು ಇಲ್ಲ. ಹೋಗು.
ಸರಿ ಹೋಗ್ತೀನಿ ಹೋಗ್ತೀನಿ ನಾನು ಹೊರಟೆ. ಇವಳು ನಿಜವಾಗ್ಲೂ ಹೊರಟೋದ್ಲಾ? ಛೇ, ಹೋಗೇ ಬಿಟ್ಲು. ತಗೋ, ನೀನ್ ಇಷ್ಟ ಬಂದಷ್ಟು ಡ್ರಾ ಮಾಡ್ಕೋ. ಪರವಾಗಿಲ್ವೇ, ಕೊಡಲ್ವೇನೋ ಅಂದ್ಕೊಂಡಿದ್ದೆ. ನೀನೇನಾದ್ರೂ ಕೇಳ್ದಾಗ ಯಾಕೆ ಏನು ಅಂತ ನೀನ್ ಚಿಕ್ಕವಳಿದ್ದಾಗಿಂದ ನಾನು ಕೇಳಿದಿದ್ರೆ ಈಗ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆಗ ಇಲ್ಲದೇ ಇರೋ ಅಭ್ಯಾಸ ಇವಾಗ ಯಾಕೆ ಬಿಡು. ಸೊ ನನ್ನ ಆಸ್ ಇಟ್ ಇಸ್ ಆಗಿ ಟ್ರೀಟ್ ಮಾಡ್ತೀಯಾ ಅನ್ನು? ನೀನು ಏನು ಚೇಂಜ್ ಆಗಿಲ್ಲ ಅಂತಾನಾ? ಮಕ್ಕಳ ಬಗ್ಗೆ ತಂದೆ ತಾಯಿಗೆ ಯಾವತ್ತೂ ಒಂದೇ ಒಪಿನಿಯನ್ ಇರೋದು. ಮಕ್ಕಳೇ ಒಂದೊಂದು ಏಜಲ್ಲಿ ಪೇರೆಂಟ್ಸ್ ಬಗ್ಗೆ ತಮ್ಮ ಒಪಿನಿಯನ್ನ ಬದಲಾಯಿಸ್ಕೋತಾರೆ. ನೀವು ಬದಲಾದ್ರಿ ಅಂತ ನಾವಾಗಕ್ಕಾಗಲ್ಲ. ಥ್ಯಾಂಕ್ಸ್. ಬೇಡ್ಕೊಂಡ್ ತಿನ್ನೋಳು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೋತಾಳೆ. ಸುಮ್ನೆ ಮಾತಿಗೆ ಸ್ವಂತ ಮನೆ ಅಂತೀರಿ, ನಿಜವಾಗ್ಲೂ ಈ ಮನೆ ಗಂಗಾ ಸ್ವಂತದ್ದಾಗತ್ತ ಹೇಳಿ? ಏನ್ರಿ ನಿಮ್ ಮಾತಿನ ಅರ್ಥ? ಸ್ವಂತ ಮನೆ ಅಂದ್ರೆ ಅದನ್ನ ಅವಳ ಹೆಸರಿಗೆ ಬರ್ಕೊಡ್ಬೇಕಾ? ಮತ್ತೆ ದತ್ತು ಅಂದ್ರೆ ಹೆಸರಿಗೆ ಮಾತ್ರ ಮಗಳ? ಹಕ್ಕು ಅಧಿಕಾರ ಏನು ಕೊಡಲ್ವಾ? ಅಂದ್ರೆ ಪೂರ್ತಿ ಆಸ್ತಿ ಎಲ್ಲ ಬರ್ಕೊಡ್ಬೇಕು ಅಂತಿದ್ದೀರಾ ನೀ? ಆಗ್ಲೇ ಅಲ್ವಾ ನಮ್ ಗಂಗಾ ನಿಜವಾಗ್ಲೂ ರೂಪ ಅವರಿಗೆ ವಾರಸ್ದಾರ ಆಗೋದು. ಏನ್ ಇವರು ಅವ್ರ ಪರವಾಗಿ ಮಾತಾಡ್ತಿದ್ದಾರೆ? ಎಂಜ್ಲು ಎಲೆ ಎಸ್ತಿರ್ತಾಳೆ, ನಾಯಿ ತರ ಬಂದಿದ್ದಾರೆ. ಅಂದ್ರೆ ಆಸ್ತಿ ಬರ್ಕೊಡ್ದೇ ಇದ್ರೆ ಗಂಗಾ ಈ ಮನೆ ಮಗಳಲ್ಲ ಅಂತಿದ್ದೀರಾ ಅಷ್ಟೇನಾ? ಆಸ್ತಿ ಅಲ್ವೇ, ಆಸ್ತಿ ಮೇಲೆ ಹಕ್ಕು. ಅದೇನು ಅಂತಾರಲ್ಲ, ಏನು ನಾಣಿಯೋದು? ಪವರ್ ಆಫ್ ಅಟಾರ್ನಿ ಸರ್. ಅದೇ ಅದನ್ನೇ ಕೊಡ್ಬೇಕು ಇವ್ರು. ಸುಮ್ಮನೆ ಏರಿ ಚಿಕ್ಕಪ್ಪ, ಏನ್ ದತ್ತು ತಗೊಂಡ್ರೆ ಏನು? ನನಗೆ ಪವರ್ ಹೇಗ್ ಕೊಡ್ತಾರೆ? ಹೌದು ಮೇಡಮ್, ಅದೇನ್ ಚಿಕ್ಕ ವಿಷಯನಾ? ಈಗ ಕೇಳಿದ ತಕ್ಷಣ ಕೊಟ್ಬಿಡಕ್ಕೆ. ಮತ್ತೆ ದತ್ತು ಯಾಕೆ ತಗೊಂಡ್ರು? ಅಮ್ಮ ಬೇಬಿ ಅಂತ ಕರೆಯೋದಕ್ಕ? ಟಾಪಿಕ್ ಎಲ್ಲೋ ಹೋಗ್ತಿದ್ಯಲ್ಲ. ಸುಮ್ನಿರ್ರಿ, ನಮ್ಗೆ ಎಷ್ಟೆಲ್ಲ ಆಸ್ತಿ ಇದೆ, ಮತ್ತೆ ಈ ಆಸ್ತಿ ತಗೊಂಡು ಗಂಗಾ ಏನ್ ಮಾಡ್ತಾಳೆ? ರೂಪ ಅವ್ರ ಹತ್ರ ಇದ್ರೆ ಮಾತ್ರ ಏನ್ ಉಪಯೋಗ? ಏನ್ ರೂಪ ಅವ್ರೆ? ನನ್ ಮಗಳಾಗಿ ನಿನ್ಗೆ ಎಲ್ಲ ಹಕ್ಕು ಅಧಿಕಾರನೂ ಕೊಡ್ತೀನಿ. ಬೇಗ ಆ ಪೇಪರ್ಸ್ನ ರೆಡಿ ಮಾಡಿಸಿ ಸೈನ್ ಮಾಡಿ ಅದನ್ನ ನಿನ್ ಕೈಯಲ್ಲಿ ಇಡ್ತೀನಿ. ಪೇಪರ್ಸ್ ರೆಡಿ ಆಗಿದೆ ರೀ. ಏನ್ರಿ ಅದನ್ನ ಇಲ್ಲಿ ಕೊಡಿ. ನೀವು ಒಪ್ಕೋತೀರಿ ಅಂತಾನೆ ಮೊದ್ಲೇ ಮಾಡಿಸಿ ತಗೊಂಡು ಬಂದ್ವಿ. ಇರಿ. ತಗೊಳ್ಳಿ.
ಒಳ್ಳೆ ಕೆಲಸ ಮಾಡಿದ್ರಿ. ನಾನು ಈಗಲೇ ಸೈನ್ ಮಾಡ್ತೀನಿ. ಏನಿವ್ರು ಏನ್ ಕೇಳಿದ್ರು ಹೀಗ್ ಕೊಡ್ತಿದ್ದಾರೆ? ನಿಜವಾಗ್ಲೂ ಬದ್ಲಾದ್ರ ಇಲ್ಲ ಇದು ಆಕ್ಟಿಂಗಾ? ಈ ಕ್ಷಣದಿಂದ ನನ್ನೆಲ್ಲ ಆಸ್ತಿಗೂ ನೀನೇ ವಾರಸ್ದಾರಿಣಿ ಗಂಗಾ. ನೀನೇ ಯಜಮಾನಿ ಕೂಡ. ನಿಜಾನಾ? ನನ್ಮೇಲಾಣೆ. ಈ ಮನೆ ನಂದೇನಾ? ಹೊರಗಿರೋ ಕಾರ್ಸು ನಂದೇನಾ? ಬ್ಯಾಂಕಲ್ಲಿರೋ ದುಡ್ಡು ನಂದೇನಾ? ನನಗ್ ಸಂಬಂಧಪಟ್ಟಿರೋ ಎಲ್ಲಾನು ನಿಂದೆ. ಅಂದ್ರೆ ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಬೇಕು ಅಂದ್ರೆ ನನ್ನೇ ಕೇಳ್ಬೇಕಾ? ಹೌದು, ನನ್ನೂ ಸೇರಿ ಎಲ್ಲರೂ ನಿನ್ ಮುಂದೆ ಕೈ ಚಾಚಲೇಬೇಕು. ಪವರ್ ಆಫ್ ಅಟಾರ್ನಿ ಅಂದ್ರೆ ಅದೇನೆ. ನಿನಗೆಷ್ಟು ಧೈರ್ಯ ಇದ್ರೆ ಅವಳಿಗೆ ಪವರ್ ಆಫ್ ಅಟಾರ್ನಿ ಕೊಡ್ತೀಯಲ್ಲ ಮಾಮ್? ಆಸ್ತಿ ಎಲ್ಲ ಅವಳಿಗೆ ಕೊಟ್ರೆ ನಾನೇನ್ ತಿನ್ಲಿ? ಅವಳ ಮುಂದೆ ದೇಹಿ ಅಂತ ಕೈ ಚಾಚ್ಲಾ? ಅವಳಿಗೆ ಸೇವೆ ಮಾಡ್ತಾ ಸರ್ವೆಂಟ್ ಆಗಿ ಬದುಕ್ಲಾ? ನಾನು ನೀನ್ ಹೆತ್ತಿರೋ ಮಗಳೇ ಅಲ್ಲ ಅಂದ್ಕೊಂಡ್ಯಾ? ಸತ್ಯ ಅಂದ್ಕೊಂಡಿದ್ಯಾ? ನಾನ್ ಏನ್ ಮಾಡ್ಬೇಕು ಅಂದ್ಕೊಂಡೆ ಮಾಮ್? ಹೇಳು ಹೇಳು ಮಾಮ್. ಹೇಳ್ತೀಯಾ? ಟ್ರಿಗರ್ ಪ್ರೆಸ್ ಮಾಡ್ಲಾ? ಹೇಳು. ಗನ್ ಹಿಡ್ಕೊಳ್ಳೋದಕ್ಕೆ ನನಗೂ ಚೆನ್ನಾಗಿ ಗೊತ್ತಿದೆ. ಟ್ರಿಗರ್ ಪ್ರೆಸ್ ಮಾಡೋದಕ್ಕೂ ಗೊತ್ತಿದೆ. ಪಕ್ಕದಲ್ಲಿ ಶೂಟ್ ಮಾಡಿದ್ನಲ್ಲ ಅಂತ ಅನ್ಕೋತಿದ್ಯಾ? ಹೆತ್ತ ಪ್ರೀತಿನ ಪಕ್ಕಕ್ಕಿಟ್ಟು ನಿನ್ನ ಶೂಟ್ ಮಾಡೋದಕ್ಕೆ ನನ್ಗೆ 1 ನಿಮಿಷನೂ ಬೇಡ. ಗನ್ ಹೇಗ್ ಹಿಡ್ಕೋಬೇಕು, ಹೇಗ್ ಶೂಟ್ ಮಾಡ್ಬೇಕು ಅಂತ ನಿಂಗೆ ಹೇಳ್ಕೊಟ್ಟವಳೆ ನಾನು. ನನ್ ಮುಂದೆನೆ ಈ ತರ ಎಲ್ಲ ಆಡ್ತೀಯಾ? ಸುಟ್ಟು ಹಾಕ್ಬಿಡ್ತೀನಿ. ನನ್ ತಲೆಗೆ ಗನ್ನಿಟ್ಟು ನನಗೆ ಎಷ್ಟ್ ಧೈರ್ಯ ಅಂತ ಕೇಳ್ತಾ ಇದ್ಯಾ? ಅಂದ್ರೆ ನಿನಗೆ ಎಷ್ಟೇ ಧೈರ್ಯ? ಯಾರನ್ನ ನೋಡ್ಕೊಂಡು ಇಷ್ಟೆಲ್ಲ ಕಲ್ತೆ ನೀನು? ನಾನ್ ಹೆತ್ತಿದ್ದಕ್ಕೆ ಹುಟ್ಟಿದೆ, ಬೆಳೆಸಿದಕ್ಕೆ ಬೆಳ್ದೆ, ಹಾರೋಕೆ ರೆಕ್ಕೆ ಕೊಟ್ಟಿದ್ದಕ್ಕೆ ಹಾರ್ದೆ. ನಿನ್ ಹಿಂದಿನ ಜೀವನ, ವರ್ತಮಾನ, ಭವಿಷ್ಯ ಪ್ರತಿಯೊಂದು ನಂದೇ ಕಣೆ. ಅಂಥದ್ರಲ್ಲಿ ನನಗೆ ಮಾತಾಡ್ತೀಯ? ಇಷ್ಟ ಬಂದ ಹಾಗಿರು ಅಂತ ಬಿಟ್ರೆ ನಾನ್ ಬಿಟ್ಟಿ ಆಗೋದ್ನಾ ನಿಂಗೆ? ನಂಗೆ ಪ್ರೀತಿ ಮಾಡೋಕ್ಕೂ ಗೊತ್ತು, ಶಿಕ್ಷೆ ಕೊಡೋಕ್ಕೂ ಗೊತ್ತು. ಹದ್ದು ದಾಟೋವರೆಗೂ ನಿನ್ ಮೇಲೆ ಕನಿಕರ ತೋರಿಸ್ತೀನಿ. ಅದಕ್ಕೂ ಮುಂದೆ 1 ಹೆಜ್ಜೆ ಇಟ್ರು ನೀನು ನನ್ನ ಇನ್ನೊಂದು ರೂಪ ನೋಡ್ಬೇಕಾಗತ್ತೆ. ತೊಟ್ಲಿನ ಹಗ್ಗ ತೆಗೆದು ನೇಣ್ ಹಾಕ್ಬೇಕಾಗತ್ತೆ.
ನಿನ್ಗೆ ಹೆತ್ತ ತಾಯಿ ಅಂದ್ರೆ ಪ್ರೀತಿ ಇಲ್ಲ, ಜೊತೆಗೆ ಹುಟ್ಟಿದವಳ ಬಗ್ಗೆ ಅಭಿಮಾನ ಇಲ್ಲ, ಮನುಷ್ಯರು ಅಂದ್ರೆ ಬೆಲೆನೇ ಇಲ್ಲ, ಜೀವನ ಅಂದ್ರೆ ಲೆಕ್ಕನೇ ಇಲ್ಲ. ಇದೆಲ್ಲ ನಿನಗ್ ಗೊತ್ತಾಗ್ಲಿ ಅಂತಾನೆ ಹೀಗ್ ಮಾಡಿತ್ತು. ಆಕಾಶದಿಂದ ಭೂಮಿಗೆ ಇಳಿಸಿದೀನಿ, ನೀನು ಮನುಷ್ಯಳಾಗ್ಲಿ ಅಂತ ಮಾಡಿದೀನಿ. ಇನ್ಮುಂದೆ ಈ ಆಸ್ತಿ ಎಲ್ಲ ನನ್ ಮಗಳು ನಿನ್ನಕ್ಕ ಗಂಗಾದೆ, ಅವಳೇ ನನ್ ಸಕ್ಸಸರ್. ನಾನಾದ್ರೂ ನೀನಾದ್ರೂ ಏನೇ ಬೇಕು ಅಂದ್ರು ಅವಳನ್ನೇ ಕೇಳ್ಬೇಕು. ಇಷ್ಟು ದಿನ ನಾವು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಇದು. ಈ ಶಿಕ್ಷೆ ನಮ್ಮಿಬ್ರಿಗೂ ಕೂಡ. ಗಂಗಾಯಿಂದ ನಾವ್ ಎಷ್ಟೋ ತಗೊಂಡಿದೀವಿ, ಅದೆಲ್ಲಾನು ವಾಪಸ್ ಕೊಡ್ಬೇಕು. ಅವಳ ಋಣ ತೀರಿಸ್ಕೋಬೇಕು. ಇಲ್ಲ ಆಗಲ್ಲ ಅಂತೀಯಾ? ನಿನ್ನಿಷ್ಟ. ಜೈ ಹತ್ರ ಹೋಗು, ಬದುಕಿದ್ದೀನಿ ಅಂತ ಹೇಳು. ನಿನ್ ಕೈಲಾಗೋದಾದ್ರೆ ಜೈನು ಕೂಡ ಪಡ್ಕೊ ಹೋಗು. ಆದ್ರೆ ಗಂಗಾ ತಂಟೆಗ್ ಮಾತ್ರ ಬರ್ಬೇಡ. ಗಂಗಾಗೂ ನಿನಗೂ ಮಧ್ಯ ನಾನಿರ್ತೀನಿ. ನಾನ್ ನಿನಗ್ ಮಾತ್ರ ಅಲ್ಲ, ಗಂಗಾ ಕೂಡ ಅಮ್ಮನೇ. ಅವಳನ್ನ ಕಾಪಾಡ್ಕೋಬೇಕಾದ ಕರ್ತವ್ಯ ನನಗಿದೆ. ಗಂಗಾ ಮೇಲೆ ನಿನ್ನೆರಳು ಬಿದ್ರು ಕೂಡ ಸಹಿಸ್ಕೊಳ್ಳಲ್ಲ. ಗಂಗಾಗೆ ನೀನ್ ಎಷ್ಟು ದೂರ ಇರ್ತೀಯೋ ಅಷ್ಟು ಸೇಫ್ ಆಗಿರ್ತೀಯ, ಪ್ರಾಣ ಉಳಿಸ್ಕೋತೀಯ. ಇಟ್ಸ್ ಅ ವಾರ್ನಿಂಗ್. ಕೊನೆಗೂ ಅನ್ಕೊಂಡಿದ್ದನ್ನ ಸಾಧಿಸಿದ್ವಿ ಚಂದ್ರಿಕಾ. ಆ ರೂಪ ಹತ್ರ ಸೈನ್ ಹಾಕ್ಸ್ಕೊಂಡು ಗಂಗಾ ಕೈಗೆ ಪವರ್ ಆಫ್ ಅಟರ್ನಿ ಪೇಪರ್ಸ್ ಬರೋ ಹಾಗೆ ಮಾಡಿದ್ವಿ. ಹೌದ್ರಿ, ಈ ರೂಪ ಇಷ್ಟೊಂದು ಈಸಿಯಾಗಿ ಕನ್ವಿನ್ಸ್ ಆಗ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಕನ್ವಿನ್ಸ್ ಆಗದೆ ಏನೋ, ಅಲ್ಲಿ ಹೋಗಿದ್ಯಾರು? ಚಾಣಕ್ಯನಂತ ನಾನು, ಶಿವಗಾಮಿ ಅಂತ ನೀನು. ಸರಿ ಬಿಡು. ಅಷ್ಟಲ್ದೇ ಇದ್ರು ನಮ್ಮಿಬ್ರ ತಲೆನೂ ಕೆಲಸ ಮಾಡಿದ್ಯಲ್ಲ. ಇನ್ನು ತಡ ಮಾಡದೆ ಗಂಗಾ ಹತ್ರ ಆಸ್ತಿ ಕೇಳೋಣ ಬಾ. ಇಷ್ಟು ಬೇಗನಾ? ಈಗಲ್ದೆ ಇದ್ರೆ 20-30 ವರ್ಷ ಆದ್ಮೇಲೆ ಕೇಳ್ತೀಯನೋ? ಹಾಗಲ್ಲ ರೀ, ಈಗ್ಲೇ ಕೇಳ್ಬಿಟ್ರೆ ಆಸ್ತಿಗೋಸ್ಕರ ಇದನ್ನೆಲ್ಲ ಮಾಡಿದೀವಿ ಅಂತ ಗಂಗಾ ಅನ್ಕೋತಾಳೆ. ಅನ್ಕೊಂಡ್ರೆ ಅನ್ಕೊಳ್ಳಿ, ತಡ ಮಾಡಿದ್ರೆ ಆಸ್ತಿ ಬರ್ದೇ ಇರಬಹುದು. ಅಲ್ಲಿ ನಿತ್ಯ, ಇಲ್ಲಿ ಜೈ. ಗಂಗಾ ಮೇಲೆ ಗುರು ಅಂತಿದ್ದಾರೆ. ಯಾವ ಕ್ಷಣದಲ್ಲಾದ್ರೂ ನಿತ್ಯ ಆಸ್ತಿನ ವಾಪಸ್ ತಗೋಬಹುದು, ಇಲ್ಲ ಜೈ ಆಸ್ತಿನ ವಾಪಸ್ ಕೊಡುವಂತ ಗಂಗಾಗೆ ಹೇಳ್ಬಹುದು. ಅಮ್ಮ, ಅದು ನಿಜನೇ ರೀ. ಅದಕ್ಕೆ ಈಗ್ಲೇ ಹೋಗಿ ಕೇಳೋಣ ಬಾ. ಬನ್ನಿ ಬನ್ನಿ. ಅವಳು ನಮ್ಗೆ ಮೋಸ ಮಾಡಿದ್ಲು, ನಂಬ್ಸಿ ಬಕ್ರ ಮಾಡಿದ್ಲು. ಅಂದ್ರೆ ಹುಷಾರಾಗಿ ನಮ್ಮನ್ನೇ ಬಳಸ್ಕೊಂಡ್ಲಾ? ಈಗೇನ್ ಮಾಡೋದು ಚಂದ್ರಿಕಾ? ಇಲ್ಲಿ ಗಂಗಾ ಮೋಸ ಮಾಡಿದ್ಲು, ಅಲ್ಲಿ ನಿತ್ಯಾಗೆ ಶತ್ರು ಆಗಿದ್ದೀವಿ. ಇದನ್ನ ಇಷ್ಟು ಈಸಿಯಾಗಿ ತಗೋಬಾರ್ದು. ಏಟಿಗೆ ಎದುರೇಟು ಕೊಡ್ಲೇಬೇಕು. ಎಲ್ರಿಗೂ ನಾವು ಮೋಸ ಮಾಡಿದ್ರೆ ಗಂಗಾ ನಮ್ ನೆತ್ತಿ ಮೇಲೆ ಕೈ ಇಟ್ಲಾ. ನಮ್ಗೆ ಮೋಸ ಮಾಡಕ್ಕೆ, ಸುಳ್ಳು ಹೇಳಕ್ಕೆ ಆ ಗಂಗಾಗೆ ಮನ್ಸ್ ಹೇಗೆ ಒಪ್ತು ಚಂದ್ರಿಕಾ? ಹಳ್ಳಿ ಹುಡುಗಿ ಅಮಾಯಕಿ ಅಂದ್ಕೊಂಡ್ರೆ ನಮ್ಗೆ ಇಷ್ಟು ವಂಚನೆನಾ? ಅವಳು ಮಾತು ಮೇಲೆ ನಿಲ್ಲಲ್ಲ ಅಂತ ನನಗ್ ಮೊದ್ಲೇ ಅನುಮಾನ ಬಂದಿತ್ತು. ಆದ್ರೆ ಅವಳು ನಂಬಿಸಿ ನಮ್ ಕತ್ತು ಕುಯ್ದ್ಬಿಟ್ಲು. ಮಾಮೂಲಾಗಿ ಕೊಯ್ಲಿಲ್ಲ, ಜೀವ ಹೋಗೋ ಹಾಗೆ ಕೊಯ್ದಿದ್ದಾಳೆ. ಪ್ರತೀಕಾರ ತೀರಿಸ್ಕೊಳ್ಳೋಣ ಅಂದ್ರೆ ಇಬ್ರು ಒಳ್ಳೆಯವ್ರು ದೂರ ಆದ್ರೆ ಅವ್ರವ್ರ ದಾರಿ ಅವ್ರವ್ರು ನೋಡ್ಕೋತಾರೆ. ಅದೇ ಇಬ್ರು ಕೆಟ್ಟವ್ರು ದೂರ ಆದ್ರೆ ಒಬ್ರು ಅಂತ್ಯ ಇನ್ನೊಬ್ರು ನೋಡ್ತಾರೆ. ಹೌದು, ನಮ್ಗೆ ಮೋಸ ಮಾಡಿ ಗಂಗಾ ಕೆಟ್ಟವಳಾದ್ಲು. ನಾವು ಮೊದ್ಲಿಂದ ಕೆಟ್ಟ ಜನನೇ. ಪಾಠ ಕಲ್ಸೋಣ, ರಿವೆಂಜ್ ತಗೊಳ್ಳೋಣ, ಗಂಗಾ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಸ್ಟಾರ್ಟ್ ಮಾಡೋಣ. ಬಿಲ್ ಮೇಡಮ್. ಕಾರ್ಡ ಕ್ಯಾಶಾ ಮೇಡಮ್? ಕಾರ್ಡ್. ಮೇಡಮ್, ನಿಮ್ ಕಾರ್ಡ್ ವರ್ಕ್ ಆಗ್ತಿಲ್ಲ. ಮೇಡಮ್, ಈ ಕಾರ್ಡ್ ಕೂಡ ವರ್ಕ್ ಆಗ್ತಿಲ್ಲ. ವಾಟ್? ಕಾರ್ಡ್ ವರ್ಕ್ ಯಾಕಾಗಲ್ಲ?
ಎಕ್ಸ್ಕ್ಯೂಸ್ ಮೀ, ಯಾಕೆ ನಗ್ತಿದ್ದೀರಾ? ಮೇಡಮ್, ನಿಮ್ಮ ಅಕೌಂಟಲ್ಲಿ ಹಣ ಇಲ್ಲದೆ ನೀವು ಕಾರ್ಡನ್ನು ಎಷ್ಟು ಸ್ವೈಪ್ ಮಾಡಿದ್ರೋ ಅದಷ್ಟೇ ಮೇಡಮ್. ಕ್ಯಾಶ್ ಇದ್ರೆ ಕೊಡಿ.